ಗೃಹ ಸಚಿವರ ತವರಿನಲ್ಲಿ ದಲಿತರ ಗೋಳನ್ನು ಕೇಳುವವರು ಯಾರು? ಸಾಂಕ್ರಾಮಿಕ ರೋಗಗಳ ತಾಣವಾದ ಗೊರಗೊಂಡನಹಳ್ಳಿ ದಲಿತರ ಭೂಮಿ ಮತ್ತು ಸರ್ಕಾರಿ ರಸ್ತೆ ಜಾಗವನ್ನು ಕಬಳಿಸಿರುವ ಗೊರಗೊಂಡನಹಳ್ಳಿ ಸವರ್ಣೀಯರು. ದಲಿತ ಕುಟುಂಬಗಳ ಮೇಲೆ ಚೇರ್ಮನ್ ಶಿವನಂಜಪ್ಪ ಕುಟುಂಬದವರ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಪಾಳೆಗಾರಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರಿನ ನಗರದ 31ನೇ ವಾರ್ಡ್ನ ಗೊರಗೊಂಡನಹಳ್ಳಿಯ ಎಕೆ ಕಾಲೋನಿಯಲ್ಲಿ ನಿರಂತರ ಸವರ್ಣೀಯರ ದೌರ್ಜನ್ಯಕ್ಕೆ ಭಯದಿಂದ ಬದುಕುವ ಸ್ಥಿತಿಗೆ ಬಂದಂತಾಗಿದೆ. ಸರ್ವೆ ನಂಬರ್ 93-4A2 ದಲ್ಲಿ ದಲಿತರು ರಸ್ತೆಯಲ್ಲಿ ಓಡಾಡದಂತೆ ಶೆಡ್ಡು ಹಾಗೂ ಬೇಲಿ ಕಂಬಗಳನ್ನು ಅದೇ ಗ್ರಾಮದ ಚೇರ್ಮನ್ ಶಿವನಂಜಪ್ಪನವರ ಮಕ್ಕಳು ಮತ್ತು ಮೊಮ್ಮಕ್ಕಳು ನಿರ್ಮಾಣ ಮಾಡಿಕೊಂಡು ರಸ್ತೆಗೆ ಅಡ್ಡಪಡಿಸುತ್ತಾ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಪಾಳೆಗಾರಿಕೆಯಿಂದ ನಾವುಗಳು ನಲುಗಿ ಹೋಗಿದ್ದು, ನಮಗೆ ಸೂಕ್ತ ರಕ್ಷಣೆ ನೀಡುವುದರ ಮೂಲಕ ಹಾಗೂ ನಾವುಗಳು ರಸ್ತೆಯಲ್ಲಿ ಓಡಾಡಲು ಅನುವು ಮಾಡಿಕೊಡುವಂತೆ ತಹಸೀಲ್ದಾರ್ ಮತ್ತು ನಗರಸಭೆಗೆ ದೂರು ನೀಡಿದ್ದು, ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲಾಖೆಯವರು ಒಂದು ಜಾಗದ ನಕ್ಷೆಯನ್ನು ಗುರುತಿಸುತ್ತಾರೆ. ತದನಂತರ ರಸ್ತೆ ಮತ್ತು ದಲಿತರ ಜಮೀನು, ನಿವೇಶನ ಹಾಗೂ ಕೆಂಪಯ್ಯ ಕುಟುಂಬದವರಿಗೆ ಸೇರಿದ ಜಮೀನನ್ನು ಆಕ್ರಮಿಸಿಕೊಂಡಿರುವುದು ಗೊತ್ತಾಗಿದ್ದು, ಶಿವನಂಜಪ್ಪ ಕುಟುಂಬದವರಿಗೆ ನೋಟಿಸ್ ಜಾರಿ ಮಾಡಿ ಸರ್ವೆಗೆ ಆಗಮಿಸದ ಸಂದರ್ಭದಲ್ಲಿ ಇವರುಗಳು ಯಾರೂ ಕೂಡ ಹಾಜರಾಗಿರುವುದಿಲ್ಲ. ಆದ್ದರಿಂದ ಶಿವನಂಜಪ್ಪನವರ ಕುಟುಂಬದವರಾದ ರಂಗನಾಥ್, ದೊರೆರಾಜು, ಪವನ್ ಕುಮಾರ್, ಮೋಹನ್ ಕುಮಾರ್ ಸೇರಿದಂತೆ ಇನ್ನುಳಿದ ಕೆಲವರ ಮೇಲೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಪರಿಶಿಷ್ಟ ಜಾತಿಯ ಮೇಲೆ ಮಾಡಿರುವ ಅನ್ಯಾಯ, ದೌರ್ಜನ್ಯದಡಿ ಪ್ರಕರಣ ದಾಖಲಿಸಿಕೊಂಡು ಕರ್ನಾಟಕ ವಿಶೇಷ ಭೂ ಕಬಳಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ಭೂ ಕಬಳಿಕೆ ಮಾಡಿಕೊಂಡವರ ಮೇಲೆ ಕ್ರಮ ಜರುಗಿಸುವಂತೆ ದಲಿತ ಜನಾಂಗದ ಕೆಂಪಯ್ಯ ಕುಟುಂಬದ ಕಾಂತರಾಜು ಮನವಿ ಮಾಡಿದ್ದಾರೆ. ದಲಿತರಿಗೆ ಸೇರಿರುವ ಭೂಮಿಯಲ್ಲಿ ಹಾಗೂ ರಸ್ತೆಗೆ ಅಡ್ಡಲಾಗಿ ಅಕ್ರಮವಾಗಿ ಹಸುವಿನ ಸಾಕಾಣಿಕೆ, ಶೆಡ್ಡು ಹಾಗೂ ರಸ್ತೆಗೆ ತಂತಿ ಬೇಲಿಗಳನ್ನು ಉದ್ದೇಶಪೂರ್ವಕವಾಗಿ ಹಾಕಿದ್ದು, ದಲಿತರಾದ ನಾವುಗಳು ವಾಸಿಸುವ ಮನೆ ಪಕ್ಕದಲ್ಲಿ ತಿಪ್ಪೆಗುಂಡಿ ಮಾಡಿಕೊಂಡು ಶೆಡ್ಡಿನಿಂದ ಬರುವ ಗಂಜಲ ಸೇರಿದಂತೆ ಗಲೀಜನ್ನು ನಮ್ಮ ಮನೆ ಮುಂಭಾಗ ನೇರವಾಗಿ ಚರಂಡಿಗೆ ಮತ್ತು ರಸ್ತೆಗೆ ಬಿಡುತ್ತಿದ್ದಾರೆ. ಇದರಿಂದ ನೊಣ, ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿದ್ದು, ನಮ್ಮ ಎಕೆ ಕಾಲೋನಿ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ. ವಯೋವೃದ್ಧರು, ಚಿಕ್ಕ ಮಕ್ಕಳು ಮತ್ತು ಹೆಂಗಸರು ದಿನನಿತ್ಯ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಕೂಡಲೇ ಶೆಡ್ ತೆರವುಗೊಳಿಸುವಂತೆ ತಿಳಿಸಿದರು. ಸರ್ಕಾರಿ ಜಮೀನಲ್ಲ, ಇದು ಒತ್ತುವರಿ ಮಾಡ್ಕೊಂಡಿರೋದು ನಮ್ಮ ಜಮೀನು. ಅದು ಅದಕ್ಕೆ ಪೂರಕ ದಾಖಲೆಗಳಿದೆ. ನಮ್ಮ ತಾತರ 1950ರಲ್ಲಿ ಕೊಂಡಿರ್ತಕ್ಕಂಥ ಜಮೀನು. ಹಾಗಾಗಿ ಸ್ವಲ್ಪ ಹೋರಾಟ ಮತ್ತು ನ್ಯಾಯಾಂಗವನ್ನು ಹೋರಾಟನೂ ಕೂಡ. ಇದನ್ನು ಎಷ್ಟು ವರ್ಷದಿಂದ ಅವರು ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡ್ಕೊಂಡಿರ್ತಾರೆ? ಸುಮಾರು 50 ವರ್ಷಗಳಿಂದ ಇದು ಮಾಡ್ಕೊಂಡ್ಬಂದಿದ್ದಾರೆ. ನಮಗೆ ಈ ದಾಖಲೆಗಳನ್ನು ಈಗ ಪರಿಶೀಲನೆ ಮಾಡಿದಾಗ ಅದು ನಮ್ಮದೇ ಜಮೀನು ಅಂತ ಗೊತ್ತಾಗಿದೆ. ಇದಕ್ಕೆಲ್ಲ ಪೂರಕವಾಗಿ ನಾವೆಲ್ಲ ನಗರಸಭೆಗೆಲ್ಲ ಕಂದಾಯ ಎಲ್ಲವನ್ನು ಕೂಡ ಕಟ್ಟಿದ್ದೀವಿ. ಸರ್, ಇವಾಗ ಏನಂತಂದರೆ ಇದು ಶೆಡ್ ನಿರ್ಮಾಣ ಮಾಡ್ಕೊಂಡಿರೋದು, ಇದು ಏನು CC ರಸ್ತೆ ಐತೆ, ಈ ರಸ್ತೆಗೆ ಸಂಬಂಧಪಟ್ಟಿರೋದನ್ನು ಕೂಡ ಇದು ಏಕ ರಸ್ತೆ ಐತೆ ಅಂತೇಳಿ ಒಂದು ಆರೋಪ ಕೇಳಿಬರ್ತಾ ಇದೆ. ಹೌದು, ಇದು ಏಕ ರಸ್ತೆನೇ ಇದೆಯಾ? ಇಲ್ಲಿ ರಸ್ತೆನೇ ಏಕನೇ ಇದು, ರಸ್ತೆನೆಯ ಏಕ ಕನೆಕ್ಟ್ ಆಗಿದ್ದಾರೆ ರೋಡ್ ಇದು. ಹಾಗಾಗಿಬಿಟ್ಟು ರೋಡ್ಗೆ ಹಾಕಿದ್ರೆ ಸರ್ಕಾರನೂ ಕೂಡ ಇದಕ್ಕೆ ರಸ್ತೆ ಬಗ್ಗೆ ತೆರವಿನ ಬಗ್ಗೆ ಆದೇಶನೂ ಕೂಡ ಮಾಡಿದೆ. ಏನಂದರೆ ಎಲ್ಲೆಲ್ಲಿ ಒತ್ತು ಕಾಲದಾರಿ, ಬಂಡಿದಾರಿ ಅವಕ್ಕೆಲ್ಲ ಸರ್ಕಾರನ ಆದೇಶ ಮಾಡಿದೆ. ಆದೇಶ ಕಾಪಿನೂ ಕೂಡ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಲಗತ್ತಿಸಿದ್ದೀನಿ. ನಾನು ಪರಿಶೀಲನೆ ಮಾಡಿ ತೆರವು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಅಭಯ ಹಸ್ತವನ್ನು ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ದಿನದೊಳಗೆ ಅವರು ಇದನ್ನು ತೆರವು ಮಾಡಿ ಕೊಡಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಓಡಾಡಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ರೋಡಿಗೆ ಅಡ್ಡಗಟ್ಟಿ ಈ ಥರ ಶೆಡ್ಡನ್ನು ಮಾಡಿ ಪಾಳೆಗಾರಿಕೆ ಮಾಡ್ತಿದ್ದಾರೆ ಇವರು. ಮತ್ತು ನಮಗೆ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದಾರೆ. ಹಾಗಾಗಿ ಇವ್ರ ಬಗ್ಗೆ ಉನ್ನತ ಮಟ್ಟದಲ್ಲಿ ತನಿಖೆಯಾಗಿ ಇವ್ರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ಕರ್ನಾಟಕ ಭೂ ಕಬಳಿಕೆ ಕಾಯ್ದೆಯಡಿ ಇವ್ರನ್ನ ಕೇಸನ್ನು ದಾಖಲಿಸಿಕೊಂಡು ಕ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ.